ದೇಶದಾದ್ಯಂತ ಮಧ್ಯರಾತ್ರಿಯಿಂದ ಏಕರೂಪದ ತೆರಿಗೆ ಪದ್ಧತಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಜಾರಿಗೆ ಬಂದಿದೆ. ವಿಶೇಷವಾಗಿ ಜನ ಗಮನಿಸ್ತಾ ಇರೋದು ಪ್ರತಿನಿತ್ಯ ಬಳಸುವಂತಹ ಅಕ್ಕಿ, ಬೇಳೆ, ತರಕಾರಿ ಇದ್ರ ಬಗ್ಗೆ ಜಿಎಸ್ಟಿ ಯಾವ ಪರಿಣಾಮ ಬೀರುತ್ತೆ ಅಂತ. ಅಂದ್ರೆ ಈ ದಿನಸಿಗಳು ಯಾವ ಮಟ್ಟದಲ್ಲಿ ರೇಟ್ ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಅದರಿಂದ ಏನಾದರೂ ಲಾಭ ಆಗುತ್ತಾ, ನಷ್ಟ ಆಗುತ್ತಾ, ವ್ಯಾಪಾರಿಗಳು ಯಾಕೆ ವಿರೋಧಿಸ್ತಾ ಇದ್ದಾರೆ, ಇದರಿಂದ ನಮ್ಮ ಬದುಕು ಏನಾದರೂ ಬದಲಾವಣೆ ಆಗುತ್ತಾ, ಈ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಈಗ ನಾವು ಕೊಡ್ತಾ ಇದ್ದೀವಿ. ಜಿಎಸ್ಟಿ ಬಗ್ಗೆ ದಿನಸಿ ವ್ಯಾಪಾರಿಗಳು ಏನ್ ಅಂತಾರೆ ಅನ್ನೋ ಸುದ್ದಿ ಈ ಕ್ಷಣಕ್ಕೆ. ಎಸ್, ಜಿಎಸ್ಟಿಯಿಂದ ಎಲ್ಲ ರೀತಿಯ ದೃಷ್ಟಿಕೋನದಲ್ಲೂ ಕೂಡ ಪಬ್ಲಿಕ್ ಟಿವಿ ಬೆಳಗ್ಗೆಯಿಂದ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲೆಲ್ಲಿ ಹೇಗೆ ಜಾಸ್ತಿ ಆಗ್ತದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ವಿ. ಹೋಟೆಲ್ ಆಯಿತು, ಮನರಂಜನೆಯ ಬಗ್ಗೆ ಮಾಹಿತಿಯನ್ನು ಕೊಡಿಸಿದ್ವಿ ನಾವು. ಅದಾದಮೇಲೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸುದ್ದಿ ಕೂಡ ಕೊಟ್ವಿ. ಜೊತೆಗೆ ಕಾರ್ಗಳು, ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಇದೀಗ ಇದ್ರ ಬಗ್ಗೆ ಅಂದ್ರೆ ದಿನಸಿ ಬೆಲೆಯ ಏರಿಳಿಕೆಯ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪವಿತ್ರ ಕಡ್ತಲ ಇದೀಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗುಡ್ ಆಫ್ಟರ್ನೂನ್ ಪವಿತ್ರ, ಎಲ್ಲಿದ್ದೀರಿ? ದಿನಸಿ ಇವತ್ತು ಬೆಳಬೆಳಗ್ಗೆ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ರೇಟ್ ಜಾಸ್ತಿ ಆಗಿದೆಯಾ? ಯಾವ ರೀತಿಯ ಏರಿಳಿತಗಳು ಕಂಡು ಬರ್ತಾ ಇದೆ? ಅಂದ್ರೆ ಬೇಳೆಕಾಳುಗಳ ಬೆಲೆ ಕೊಂಚ ಇಳಿಕೆ ಆಗ್ಬಹುದು, ಯಾಕಂದ್ರೆ ಜಿಎಸ್ಟಿ ಅದರ ಪ್ರಮಾಣ ತುಂಬಾ ಕಡಿಮೆ ಇತ್ತು. ಯಾಕಂದ್ರೆ ಜಿಎಸ್ಟಿ ಅದರ ಪ್ರಮಾಣ ತುಂಬಾ ಕಡಿಮೆ ಇತ್ತು. ಇನ್ನು ಬ್ರಾಂಡೆಡ್ ಅಕ್ಕಿಗಳ ಬೆಲೆ ಏರಿಕೆ ಆಗುತ್ತೆ ಅನ್ನುವಂಥದ್ದು ಮೊದಲೇ ಗೊತ್ತು. ಸಕ್ಕರೆಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿತ್ತು. ಆದ್ರೆ ಈಗ ಬ್ರಾಂಡೆಡ್ ಬೇಳೆಕಾಳುಗಳ ಬೆಲೆ ಏನಿದೆ ಅದು ಏರಿಕೆ ಆಗಿದೆ ಅನ್ನುವಂತಹ ಶಾಕಿಂಗ್ ನ್ಯೂಸ್ ಅನ್ನ ಇವತ್ತು ದಿನಸಿ ಅಂಗಡಿಯವರು ಕೊಡ್ತಾ ಇದ್ದಾರೆ. ಸೊ ನಮ್ ಜೊತೆ ದಿನಸಿ ಅಂಗಡಿಯವರು ಇದ್ದಾರೆ. ಸೊ ಅವರೇ ಕ್ಲಾರಿಫಿಕೇಶನ್ ಕೊಡ್ತಾರೆ ಯಾಕೆ ಏನು ಅಂತ. ಇವಾಗ ಬೇಳೆಕಾಳುಗಳ ಬೆಲೆ ಬಹಳಷ್ಟು ನಿರೀಕ್ಷೆ ಇತ್ತು ಜನಸಾಮಾನ್ಯರಿಗೆ ಇಳಿಕೆ ಆಗುತ್ತೆ ಅಂತ, ಆದ್ರೆ ನೀವು ಹೇಳ್ತಾ ಇದ್ರೆ ಏರಿಕೆ ಆಗುತ್ತೆ ಅಂತ. ಹೇಗಿದ್ದು? ವಿತೌಟ್ ಬ್ರಾಂಡ್ ಇಳಿಕೆ ಆಗುತ್ತೆ ಮೇಡಮ್. ವಿತೌಟ್ ಬ್ರಾಂಡ್ ಇಳಿಕೆ ಆಗುತ್ತೆ. ವಿತೌಟ್ ಬ್ರಾಂಡೇ ಬೇಕು, ಪರ್ಟಿಕ್ಯುಲರ್ ಬ್ರಾಂಡ್ ಯೂಸ್ ಮಾಡ್ತೀನಿ ಅಂದ್ರೆ ಜಾಸ್ತಿ ಆಗ್ತದೆ. ಕೆಜಿಗೆ 3 5 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಆ ತರ ಅದಕ್ಕೆ ನಾವ್ ಹೇಳೋದು ಬ್ರಾಂಡ್ ಬೇಡ, ವಿತೌಟ್ ಬ್ರಾಂಡ್ ಯೂಸ್ ಮಾಡಿ. ಇವಾಗ ತೊಗರಿಬೇಳೆ ಅಂದ್ರೆ ಇವಾಗ ಶಿವಲಿಂಗ ಅಂತ ಒಂದು ತೊಗರಿಬೇಳೆ ಒಂದು ಬ್ರಾಂಡ್, ಅದು ರಿಜಿಸ್ಟರ್ಡ್ ಬ್ರಾಂಡ್. ಆ ರಿಜಿಸ್ಟರ್ಡ್ ಬ್ರಾಂಡ್ ಜಾಸ್ತಿ ಆಗ ಎಷ್ಟು ಎಸ್, ಮತ್ತೆ ರೀಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಬ್ರಾಂಡೆಡ್ ಈ ದಿನಸಿಗಳನ್ನು ತೆಗೆದುಕೊಂಡರೆ ಆಗ ಅದ್ರ ಮೇಲೆ ಟ್ಯಾಕ್ಸ್ಗಳು ಬೀಳ್ತಾ ಹೋಗುತ್ತೆ, ಹೀಗಾಗಿ ಅದು ಜಾಸ್ತಿ ಆಗುತ್ತೆ. ನೀವು ಬಿಡಿಯಾಗಿ ಅಂದ್ರೆ ಲೂಸ್ ಏನು ಬರುತ್ತೆ ಅದನ್ನು ತೆಗೆದುಕೊಂಡ್ರೆ ಏನು ಸಮಸ್ಯೆ ಆಗಲ್ಲ, ಅದು ಕಡಿಮೆ ಆಗುತ್ತೆ ನಿಮಗೆ ಅನ್ನೋದು ಅಲ್ಲಿಯ ವರ್ತಕರು ಹೇಳ್ತಿರುವಂತಹ ಮಾತು. ಸೊ ಹಾಗಿದ್ರೆ ರೇಟ್ ಅಲ್ಲೂ ಕೂಡ ಏರಿಳಿತವನ್ನ ಕಂಡಿದೆ ಅಂತ ಅನ್ನಿಸ್ತಾ ಇದೆ. ದಿನಸಿ ವ್ಯಾಪಾರಿಗಳು ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ನೀವೇನಾದರೂ ಹೋಗಿ ಇಂಥದ್ದೇ ಬ್ರ್ಯಾಂಡ್ ತೊಗರಿಬೇಳೆ ಬೇಕು, ಇಂಥದ್ದೇ ಬ್ರ್ಯಾಂಡ್ ನಮಗೆ ಅಕ್ಕಿ ಬೇಕು, ಗೋಧಿ ಬೇಕು, ಇನ್ಯಾವುದೋ ಎಲ್ಲ ಬೇಳೆಕಾಳುಗಳು ಬೇಕು, ಬೇಳೆ ಬೇಕು ಅನ್ನೋದಾದರೆ, ಹೆಸರು ಕಾಳು ಬೇಕು, ಇನ್ಯಾವುದೋ ತಡಗುಡಿ ಕಾಳು ಬೇಕು, ಈ ಥರದ ಕಾಳುಗಳು ಬೇಕು ಅನ್ನೋದಾದರೆ ಅದ್ರ ರೇಟ್ ಜಾಸ್ತಿ ಆಗಿದೆ. ಆದರೆ ದೊಡ್ಡ ಮಟ್ಟದ ಟನ್ ಗಟ್ಟಲೆ ಮೂಟೆಗಟ್ಟಲೆ ಬಂದಿರುತ್ತೆ, ನಮಗೊಂದು 1/4 kg ಕೊಡಿ, 1/2 kg ಕೊಡಿ, ಆ ಥರದ್ದು ಏನಾದರೂ ಮನೆಗೆ ತೆಗೆದುಕೊಂಡು ಬಂದರೆ ಅದ್ರ ರೇಟ್ ಕಡಿಮೆ ಇದೆ ಅನ್ನೋದು ಅಲ್ಲಿಯ ವರ್ತಕರು ಹೇಳ್ತಿರೋ ಮಾತು. ಅವ್ರು ಸಜೆಷನ್ ಕೊಡ್ತಿರೋದೇನಪ್ಪ ಅಂದರೆ ಯಾಕೆ ಬ್ರ್ಯಾಂಡೆಡ್ ತಗೋಬೇಕು, ಇದೇ ತಗೊಳ್ಳಿ ಅಂತ ಅವ್ರು ಹೇಳ್ತಿದ್ದಾರೆ.